ದೀಕ್ಷಾ 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 ಏನಮ್ಮ ಯಾಕೆ ಯಾಕೋ ತಲೆ ನೋಯ್ತೈತೆ ಕಣ್ ದೀಕ್ಷಾ. ಒಂದು ಲೋಟ ಟೀನ ಮಾಡ್ಕೊಂಡು ಕೊಡೆ. ಯಾಕೋ ಸಖತ್ತು ತಲೆ ನೋಯ್ತಾ ಐತೆ, ಮಾತ್ರೆ ನುಂಗಿದ್ದೀನಿ, ಅದಕ್ಕೆ ಟೀ ಕುಡಿಯಂಗಾಗೈತೆ. ಒಂದು ಲೋಟ ಟೀ ಕಾಸ್ಕೊಡು. ಅಯ್ಯೋ ಒಂದು ಲೋಟ ಟೀನು ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ನಮ್ಮ ನಿನಗೆ. ಅಯ್ಯೋ ನಾನು ಫೋನ್ ನೋಡ್ತಾ ಹಿಂಗೆ ಗುಲ್ಡಾಡ್ತಿದ್ದೆ, ನೀನು ಟೀ ಮಾಡ್ಕೊಡೋಕ್ಕೂ ನನ್ನೇ ಕರಿತೀಯ. ಯಾಕ ಸಖತ್ತು ತಲೆ ನೋಯ್ತೈತೆ ಕಣೆ ದೀಕ್ಷಾ, ಅದಕ್ಕಾಗಿನ ಬಾರಮ್ಮ. ಹೋಗಮ್ಮ ಅತ್ಲಾಗೆ, ನಾನೇ ಒಬ್ಳೆ ಎಷ್ಟಂತ ಕೆಲಸ ಮಾಡೋಣ ಅತ್ಲಾಗೆ. ಸುಮ್ಮ ಕುಕ್ಕಂತಿಯಮ್ಮ, ಯಾವಾಗಲೂ ತಲೆನೋವು ಇನ್ನೆಂತ ತಲೆನೋವು ಬರುತ್ತೋ ಏನೋ ನಿನಗೆ. ತಲೆನೋವು ಕೈಕಾಲು ನೋವು ಅಂತೀಯ. ಏನು ಮಾಡೋಣಮ್ಮ, ಮೊದ್ಲೆಲ್ಲ ನಾ ಬೋಲ್ ಪಾಟ್ ಬಿದ್ದಿದ್ದೀವಿ. ನಿಮ್ಮನ್ನೆಲ್ಲನ ಕೂಲಿ ಮಾಡಿ ಓದ್ಸೋಕ್ಕೆ ಬೋಲ್ ಪಾಟ್ ಬಿದ್ದಿದ್ದೀವಿ. ಅದಕ್ಕೆ ಕಣಮ್ಮ ಆಗಿನ ನೋವೆಲ್ಲನ ಇವಾಗ ಕಾಣ್ತೈತೆ. ಅವ ಮಾಡಬೇಕಾದ್ರೆ ಏನು ಕಾಮ್ತಿರ್ಲಿಲ್ಲ, ವಯಸ್ಸೋದಂಗೆ ಇವಾಗ ಕಾಮತ್ ಕಣಮ್ಮ. ದೀಕ್ಷಾ ಏನು ಮಾಡಿದ್ಯಮ್ಮ ಅಡ್ಗೆನ ಊಟ ಮಾಡಕ್ಕೆ? ಏನು ಮಾಡಿಲ್ಲ ಕಣಪ್ಪ, ಪಲಾವ್ ಐತೆ ಅದಕ್ಕೆ ಸರ್ ಮಾಡಿದ್ದೀನಿ. ನಾನೇನು ಮಾಡೋದಕ್ಕೆ ಹೋಗಿಲ್ಲ, ಅದೇ ಮುಗಿಲಿ ಅಂತ ಪಲಾವು, ಅದನ್ನೇ ಮೊಸರಾಕೊಂಡು ತಿನ್ನು. ಮುದ್ದೆ ಮಾಡಮ್ಮ. ಪಲಾವ್ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಮುದ್ದೆ ಮಾಡು, ಒಂದು ಸಣ್ಣ ಮುದ್ದೆ ಮಾಡಿ ಯಾವ ಥರ ಒಂದಿಟ್ಟು ಸಾರು ಮಾಡಮ್ಮ. ಹೊಟ್ಟೆ ತುಂಬ ಉಣ್ತೀನಿ ನನಗೆ, ಯಾಕಂದರೆ ಗ್ಯಾಸ್ಟ್ರಿಕ್ ಅಲ್ಲ ಗೊತ್ತೈತಿ. ಬೆದ್ದಾಗ ಒಂದಿಟ್ಟು ಪಲಾವ್ ತಿಂದಿದ್ದು ಕಾಲೇನೆ ಗ್ಯಾಸ್ಟ್ರಿಕ್ ಆದಂಗೆ ಆಗ್ತೈತಿ. ಅದಕ್ಕೆ ಅಲ್ಲೇ ಗ್ಯಾಸ್ಟ್ರಿಕ್ ಮಾತ್ರ ನುಂಗಿದ್ದೀನಿ ಒಂದ. ಹೋಗಿ ನಮ್ಮ ಮನೆಗಂತೂ ಕಾಯಿಲೆ ಕೇಳಿ ಸಾಕಾವ್ತು. ನೀನೀಗ ಬರೀ ಗ್ಯಾಸ್ಟ್ರಿಕ್ಕು, ನಮ್ಮ ಅಮ್ಮಗೆ ಬರೀ ತಲೆನೋವು ಕೈಕಾಲು ನೋವು. ನೀನು ಬರೀ ಗ್ಯಾಸ್ಟ್ರಿಕ್ ಅಂತೀಯ. ಯಾರು ಮಾಡ್ತಾರಪ್ಪ ಅಂತಲೆಲ್ಲ ಅಡುಗೆನ, ನನಗಂತ ತಲೆ ಕೆಟ್ಟೋಗುತ್ತೆ. ನಿಮ್ಮ ಅಪ್ಪಗೆ ಪಲಾವ್ ತಿಂದರೆ ಆಗಲ್ಲ ಕಣಮ್ಮ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಿತ್ತು. ನಾನು ಎಂದೂ ತಿಂಡಿ ಮಾಡಿದರೆ ಪಲಾವ್ ಅಂತವೆಲ್ಲನ ಮಸಾಲೆ ಜಾಸ್ತಿ ಹಾಕಿರೋದೇನ ಮಾಡಿದರೆ ನಾನೇನು ಕೊಡ್ತಿರ್ಲಿಲ್ಲ. ಅಯ್ಯಪ್ಪಗೆ ಬೇರೆನೇ ಯಾತನ ಸಾರು ಮಾಡಿ ಮುದ್ದೆ ಮಾಡಿಕೊಡ್ತಿದ್ದೆ. ಇನ್ನೇನು ಮಾಡ್ತೀಯಲ್ಲ ಅದಕ್ಕೆ ಎರಡು ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿಂತೈತಿ. ಯಾವ್ದಾಗ ಒಂದಿಟ್ಟು ತಿಂದೈತಿ. ಈಗ ಯಾತನ ಬದನೆಕಾಯಿ ಟಮಾಟೆ ಹಣ್ಣು ಯಾತನ ಸುಟ್ಟು ಒಂದು ಮುದ್ದೆ ಮಾಡಿಕೊಡಮ್ಮ ನಿಮ್ಮ ಅಪ್ಪಗೆ. ಹೋಗಮ್ಮತ್ತ, ನನಗಂತೂ ಸಾಕಾಗೈತಮ್ಮ ತಾಯಿ. ಆಗ್ಲೆಲ್ಲನ ಯಾರು ಮಾಡ್ತಾರೆ. ಹೋಗು ನಾವೇ ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮ್ನಾಗ ಹಿಂಗೆ ಸ್ವಲ್ಪ ಹೊತ್ತು ಹಿಂಗೆ ಮಾನಿಕ್ಯಮ್ಮನ ಅಂತ ಹೋದ್ರೆ ನಿಮ್ದೊಂದು ಇಂಥ ಬಿಸ್ಲಾಗ ಯಾರು ಟೀ ಕುಡಿತಾರೆ. ನೀನು ಟೀ ಅಂತ ನೀನಂತೀಯ, ಅಪ್ಪ ಮುದ್ದೆ ಅಂತ ಅವಪ್ಪ ಎಂಬುತ್ತೆ. ನನಗೆ ತಿಂಬಕ್ಕಾಗಲ್ಲ ಕಣಮ್ಮ. ಮಾಡಿಕಂಗಿದ್ರೆ ಒಂದು ಮುದ್ದೆ ಮಾಡಿ ಕೊಂಚೆಂಟು ಮುದ್ದೆ ತೊಳಸಿ ಉಣ್ತೀನಿ, ಇಲ್ಲಾಂದ್ರೆ ಉಂಬಲ್ಲ, ಹಂಗೆ ಇರ್ತೀನಿ. ಉಣ್ಣಪ್ಪ, ಉಣ್ಲಿಲ್ಲ ಅಂದ್ರೆ ತಿರುಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಅಯ್ಯೋ ಶಿವನಿ, ಉಣ್ಣು ಯಾತನ ಅಂತ ಹೇಳು. ಇವಾಗ ಮುದ್ದೆ ಮಾಡ್ಕೊಡ್ತಾಳೆ, ಉಣ್ಣಿಲ್ಲ ನಾನೇ ಮಾಡ್ತಿದ್ದಮ್ಮ. ನನಗೆ ತಲೆ ನೋಯ್ತೈತಿ ಯಾಕೆ ಭಾಳನ. ಕ್ಷಣ ಉಲ್ಟ್ಕ್ಯಮ್ಮನ ಮಾತ್ರ ನುಂಗಿದ್ನ, ಒಂದು ಟೀ ಕುಡ್ದು ವೆಕ್ಸ್ಟಿಕ್ಕಮ್ಮ ನಿಕ್ಯಮ್ಮನ ಅಂತ ಹೇಳಿ ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಮಾಡ್ಕೊಡಮ್ಮ. ಒಂದಿಟ್ಟು ಬದನೆಕಾಯಿ ಟಮಾಟೆ ಹಣ್ಣಿಲ್ಲ ಅಂದರೆ ಎಣ್ಣೆ ಎಲ್ಲ ಊರಿ ಏನು ಸುಡಕ್ಕೆ ಹೋಗ್ಬೇಡ. ಎಣ್ಣೆಗೆ ಹುರಿದು ಸುಟ್ಟು ಕ್ಯೂಸಿ ಗೊಜ್ಜ ಮುದ್ದೆ ಮಾಡಿಕೊಡು ನಿಮ್ಮ ಅಪ್ಪಗೆ. ಎರಡೆರಡು ಮಾಡೋಕ್ಕಾಗಲ್ಲ ಕಣಮ್ಮ. ನಾನು ಎದ್ದತ್ನಾಗ ಯಾತನ ಸುಮ್ಮನೆ ಅನ್ನ ಮುದ್ದೆ ಸಾರು ಮಾಡೋಣ ಅಂದರೆ ಚಿರು ತಿಂಡಿ ಕೇಳ್ತಾರೆ. ಅದಕ್ಕೆ ಚಿರುಗಾಗಿನ ತಿಂಡಿ ಮಾಡಬೇಕು. ನೀವು ಈ ಅಪ್ಪಗೆ ಎರಡು ಮಾಡಬೇಕು. ನನಗಂತೂ ಪಾತ್ರೆ ತೊಳ್ದು ಸಾಕಾಗುತ್ತೆ. ನೀನು ನಡುವೆ ಪಾತ್ರೆನೂ ತೊಳ್ಕೊಡಲ್ಲ, ಏನು ಕೆಲಸ ಮಾಡ್ಕೊಡಲ್ಲ, ಒಬ್ಬಳೇ ಎಲ್ಲ ಮಾಡ್ಕೊಂಡು ಸಾಕಾಗುತ್ತೆ ಕಣಮ್ಮ ನನಗಂತೂ. ಯಾಕನ ಈ ನಡುವೆ ಬೋಲ್ತಲ್ಲ ಇತ್ತು ಕಣಮ್ಮ, ಅದಕ್ಕಾಗಿನ ಮಾಡೋಕ್ಕಾಗಲ್ಲ ಅಷ್ಟೇನು. ಸೆನಕ್ಕಿದ್ರೆ ನಾನೇನೇನು ಮಾಡ್ತೀನಿ. ಇಂತಾಗೇನು ಹೇಳಿ ಇಷ್ಟಮಲ್ಲ. ಮುದ್ದೆ ಮಾಡಿ ಕರಿಯಮ್ಮ, ಅಲ್ಲಿ ಹೊರ ಕುಕ್ಕೊಂಡಿರ್ತೀನಿ ಮರ್ದಡೆಗೆ. ಹೋಗಿ ನಿಂಗಜ್ಜಿ, ಕುಕ್ಕ ಹೋಗು. ಯಾಕೆ ಅಂತಮ್ಮ ಯಾತ ಹಿಂಗೆ ಮಾತಾಡ್ತಿರೋ? ಯಾಕೆ ಇಲ್ಕಂಡು ನಿಂಗಜ್ಜಿ, ಯಾಕ ತಲೆನೋಯ್ಯದ? ಅದಕ್ಕೆ ಟೀ ಮಾಡ್ಕೊಡಮ್ಮ ಒಂದು ಲೋಟನ ಅಂದೆ. ಯಾವಾಗಲೂ ತಲೆನೋವು ಅಂತೀಯ ಅಂತ ಹೇಳಿ ಸಿಟ್ಟಾಗ್ತಾಳೆ. ಸುಮ್ಮನಿರು, ಅದು ನಿನ್ನ ಒಂದು 25 ಜನ ಕೊಟ್ಟು ಹೇಳೋಕೆ ಹೋಗ್ಬೇಡ, ಮಾಡ್ಕೊಡ್ತೀನಿ. ಆಗ್ಲಲ್ಲೇ ಯಾರು ಮಾಡ್ತಾರಮ್ಮಂಗಾಗುತ್ತೆ ನಮಗೆ. ಬೋಲ್ ಸಿಟ್ಟಾಗ್ತಾಳೆ ಕಣ್ಸಿ ಅಂತಮ್ಮ ಇವಳು. ಯಾಕನ ಅಂತಲಿ ಮಕ್ಕ ಹುಡ್ರಗಟ್ಟಿ ಅಂತಾಳೆ. ಹೇಳತ್ತ ನಿಂಗಜ್ಜಿ, ಯಾಕನ ಹೇಳಕ್ಕಿಲ್ಲ, ನನಗೆ ತಲೆನೋಯ್ಯದು ಯಾಕನ. ಈ ನಡುವೆ ಬೋಲ್ ತಲೆನೋವು ಕಣಜ್ಜಿ. ಬಾ ಅಂತೆ ಒಟ್ಟು ನೀನು ಅವಾಗ ಯಾರು ಮಾಡಿ ಕರಿಲ್ಲ ಅಂತ ಒಟ್ಟು ತಣ್ಣೀರೆಲ್ಲ ಮುಟ್ಕೊಂಡು, ಮಳೆ ನೀಗೇನೆ ಒಟ್ಟು ತಣ್ಣೀರೆಲ್ಲ ಮುಟ್ಕೊಂಡು ಬಟ್ಟೆ ಒಗ್ಯೋದು ಎಲ್ಲ ಮಾಡ್ದಲ್ಲ. ಅವಾಗಿನ ನೋವು ಇವಾಗ ಕಾಣ್ತೈತೆ ಕಣ್ಸಿ ಅಂತಮ್ಮ. ನಿನಗೆ ಅವಾಗ ಕಾಮ್ಲಿಲ್ಲ, ಅವಾಗ ರಕ್ತ ಬಿಸಿ ಇತ್ತಲ್ಲ, ಅವಾಗ ಏನು ಕಾಮ್ಲಿಲ್ಲ. ಇವಾಗ ನೋಡಿ ಇವಾಗ ತಲೆನೋವು ಇಕ್ಕೊಂಡೈತೆ ನಿನಗೆ. ನಿಂಗಜ್ಜಿ ಅದೇ ಬಂದಿರೋದು. ಅವಾಗ ಬೇಜಾರತ್ತಿ, ಏನಪ್ಪ ನಮ್ಮ ಮನೆ ಬರ ಹಿಂಗಾತು ಅಂತ ಹೇಳಿ ಬೇಜಾರಾಗತ್ಲಾಗಿ ತಣ್ಣೀರು ಅದು ಎಲ್ಲ ಮುಟ್ಕೊಂಡು ಇವಾಗ ತಲೆನೋವು ಇಕ್ಕೊಂಡೈತೆ ಹಂಗೇನಿ. ಏನು ಮಾಡೋಣ? ಹೇಳಿದ್ರೆ ಯಾವಾಗಲೂ ತಲೆನೋವು ಅಂತೀಯ ಅಂತ ಹೇಳಿ ಸಿಟ್ಟಾಗ್ತಾಳೆ ದೀಕ್ಷಾ. ಅವಳಿಗೆ ಏನಪ್ಪ ಹಂಗೆ ಅನ್ಸೋದು. ಸುಮ್ಮನೆ ನಮ್ಮಮ್ಮ ನಾಟಕ ಮಾಡ್ತಾಳೆ ಅಮ್ಮಂಗಾಗುತ್ತೆ. ಅವಾಗ 7 ಕಾಸ್ಟ್ ಬಿದ್ದಿದೀಯ, ಅವ್ರನ್ನ ಸಾಕಿ. ಇವಳು 4 ನೇಳು ಹುಡ್ತಾಗ ಯಾರು ಮಾಡಿ ಕರಿಲ್ಲಮ್ಮ. ಅವ 2 ಹುಡುಗರು 3 ಹುಡುಗರು ಹುಡ್ತಾಗಿ ನಾನು ಹೆಂಗನ ಮನೆಯಾಗಿದ್ದೆ. ಇವಳು ದೀಕ್ಷೆ ಹುಡ್ತಾಗ 4 ನೇಳು ಅಂತ ಹೇಳಿ ನಿಮ್ಮ ಅತ್ತೆ ಮನೆಯಕ್ಕೆ
ಬಿಡ್ಕಂಬ್ಲಿಲ್ಲ ತಿಮ್ಮಜ್ಜಿ. ಅವಾಗ ಬೇರೆ ಬಂದು ಇವಳು ಹುಡ್ತಾಗ್ಲೇನೆ ಹೊರ ಕಳಿಸಿದ್ದು ಅಲ್ವೇ. ಅವಾಗ್ಲೇನೆ ಎಲ್ಲ ತಣ್ಣೀರು ಬಿಸಿನೀರು ಒಮ್ದಂಗೆ ಮುಟ್ಕೊಂಡು ಪಾಪಿನ ಒಂದು ವಾರದ ಪಿಳ್ಳಿ ಆವಾಗಲೇ ತಣ್ಣೀರೆಲ್ಲ ಮುಟ್ಕೊಂಡು ಒಟ್ಟು ಟ್ಯಾಂಕಿಂದ ಬಟ್ಟೆ ಒಗ್ಯೋದು ಎಲ್ಲ ಮಾಡಿದೆ ತಣ್ಣೀರು ಮುಟ್ಕೊಂಡು ಅದಕ್ಕೇನೆ ತಲೆನೋವು. ನೋಡು ಇವಾಗ ಯಾರು ನೋಡಲ್ ಕಣ ಮುಂದಿಟ್ಟು ಸೆನಕಿಲ್ದಂಗಾದ್ರೆ ಅದಕ್ಕೆ ಮತ್ತೆ ಅವ ಸೂಕ್ಷ್ಮಿಗಿರ್ಬೇಕು ಅಂಬೋದು. ಅಯ್ಯೋ ಏನು ಮಾಡ್ತೀನಿ ಹಿಂಗಜ್ಜಿ, ಅವಾಗ ಒಂಥರ ಬೇಜಾರ. ಅಯ್ಯೋ ಬಿಡಪ್ಪತ್ತ ಏನೋ ಹಣೆ ಬರ್ದಾಗ ಇದ್ದಂಗೆ ಆಗುತ್ತೆ ಅಮ್ಮಂಗೆ ಆಗ್ಬಿಡ್ತು ನನಗಂತೂ ಅವಾಗ. ಹೋಗು ಯಪ್ಪ ನನ್ನ ಕಷ್ಟ ಹೇಳ್ಬಾರ್ದು. ಎಂತಮ್ಮ ಬಾರ್ ಲಕ್ಷ್ಮಕ್ಕಯ್ಯ ಬಾ. ಯಾಕೆ? ಅಲ್ಲ ಕಣೆ ನಮ್ಮೂರಿನ ಗೌಡ ಎಂತ ಮೋಸ ಮಾಡ್ತಾ ಇದ್ದಾನೆ ಮನ್ಯಾಳ. ಯಾರೇ ಲಕ್ಷ್ಮಕ್ಕ? ಗೌಡ್ರು ಮೋಸ ಮಾಡ್ತಾ ಇದ್ದಾರೆ. ನಿಂಗಜ್ಜಿ ಅವರಪ್ಪ ಅಮ್ಮಯ್ಯನ ತಾಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಂದಿದ್ದಾನೆ. ಸೇರಿಸ್ಬಂದು ಇಲ್ಲಿ ಊರಾಗೆಲ್ಲನ ನಾನು ಅನಾಥಾಶ್ರಮ ಮಾಡ್ತೀನಿ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ಊರಿನ ಜನಗಳ್ತಾಗೆಲ್ಲನ ದುಡ್ಡು ಕಾಳು ಕಡಿ ಎಲ್ಲಾನ ಇಸ್ಕೊಂಡು ಎಲ್ಲ ಮಾರ್ಕೊಂಡು ತಿಂದು ಕಂಬ್ತಾ ಇದ್ದಾನೆ. ಮಾರ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಬ್ತಾ ಇದ್ದಾನೆ. ನೋಡಪ್ಪ ಯೋಟ್ ಆಸೆ ಆ ಪಾಟಿ ದೇವ್ರು ಕೊಟ್ಟಿದ್ರು ಇನ್ನ ಮಾಡಬೇಕು ಅಂತ ಹೇಳಿ ಹೆಂಡತಿ ಮಾತು ಕೇಳಿ ಹಿಂಗೆ ಮಾಡ್ತಾ ಇದ್ದಾನೆ ಕಣೆ ಶಾಂತಮ್ಮ. ನಮ್ಮೂರಿನ ಗೌಡ ನಮ್ಮೂರಿಗೆ ಬೋಲ್ ಮೋಸ ಮಾಡ್ತಾ ಇದ್ದಾನೆ. ಊರಿನ ಜನಗಳಿಗೆಲ್ಲ ಬಡವ್ರು ಬಗ್ರತಾಗೆಲ್ಲನ ಕಿತ್ಕೊಂಡು ತಿಂತಾ ಇದ್ದಾನೆ. ಅದಕ್ಕೇನೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೊಲ್ಟಿದ್ವಿ, ನೀನು ಬತ್ತಿದ್ದೇನೋ ಅಂತೇಳಿ ಕರೆಯೋಣ ಅಂತ ಬಂದೆ ಕಣ್ ಶಾಂತಮ್ಮ. ಇದನ್ನ ಸ್ವಲ್ಪ ಹಿಂಗೆ ಹೇಳ್ತೀಯ? ನಾವು ಮನೆಗಿನ 25,000 ತಗೊಂಡೋಗಿ ಕೊಟ್ಟು ಬಂದ್ವಿ ನಾನು ನಮ್ಮಯ್ಯಪ್ಪನ ಕೇಳಿದ್ರಂತೆ ನಾವು ವೃದ್ಧಾಶ್ರಮ ಅನಾಥಾಶ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ನಾವು ಕೊಟ್ಟು ಬಂದ್ವಿ 25,000ನ. ಇದು ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ನಂಬ್ಕೊಂಡಿದ್ರು, ಎಲ್ಲ ನಂಬಿದ್ರು. ನಮ್ಮ ಅಯ್ಯಪ್ಪನೂ ಬೇಡ ಅಂತಮ್ಮ ನಾನು 50,000 ದುಡ್ಡು ತಗೊಂಡೋಗಿ ಕೊಟ್ಟು ಬಂದೆ ಮನೆಯೊಳಗೆ. ನಾವು ಇದು ಗೊತ್ತಾಗ್ತಿರ್ಲಿಲ್ಲ, ಇನ್ನೂ ಇದು ಬೈಲಿ ಬರ್ತಾ ಇರಲಿಲ್ಲ. ನಾವು ಬೆಂಗಳೂರಿಗೆ ಹೋಗೋದಕ್ಕೆ ನೆನೆ ದಿನ ದೇವ್ರಂಬನೇ ಬರೋಂಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅದು ಆಪ್ರೇಷನ್ ಆಗೈತೆ ನಮ್ಮ ಮರದ ಯಾರ್ದಾನ ನಮ್ಮ ತವ್ರ ಮನೆಗಳಾರು ನೋಡ್ಕೆ ಬರಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನೋಡ್ಕೊಂಡು ಅಲ್ಲೇ ಬತ್ತಿದ್ವಿ. ಬಿಸಿಲು ಬರೋಕ್ಕಾಗ್ತಿರ್ಲಿಲ್ಲ. ಹಂಗೆ ಅಬೇನೇ ಹೊಡಿಯೋದು ಮಕ್ಕೆ ಎಲ್ಲಿ ನೀರು ಕುಡಿದು ಎಲ್ಲಿ ನಿಲ್ಸಿದ್ರು ಬಾಯರ್ಕೆನೆ ಹೋಗ್ತಿರ್ಲಿಲ್ಲ. ಅದಕ್ಕೇನೆ ಅಲ್ಲಿ ಮರನೇಳು ಸೆನಕ್ಕಿತ್ತು ಪಾರ್ಕ್ ಇದ್ದಂಗೆ ತಣ್ಣಗೈತೆ. ಅದಕ್ಕೇನೆ ಒಂದು ಸಣ್ಣ ಕುಕ್ಕೊಂಡು ಯಾಕನ ತಿಂದು ನೀರು ಪಾರು ಕುಡ್ದು ಜ್ಯೂಸ್ ತಗೊಂಡ್ವಿ. ಕುಡ್ದು ಹೋಗ ನಡೀರಿ ಒಂದು ಸಣ್ಣ ಲೇಟ್ ಆದರೂ ಆಗಲಿ ಅಂತೇಳಿ ನಾವು ಅಲ್ಲಿ ಕುಕ್ಕೊಂಡ್ವಿ. ಅವರು ಪಾಪ ಬೈರೆ ಗೌಡ್ರು ಅಮ್ಮ ತಾಯಿ ಅಂತ ಬಂದರು ಕಣೆ ಅಂತಮ್ಮ. ಈಗ ನನಗಂತೂ ನೋಡಿ ಯಪ್ಪ ಧರಣಿ ಇಳ್ದಂಗಾತು ಕಣೆ. ಪಾಪ ಅವರು ಅನಾಥಾಶ್ರಮದಿಂದ ತಪ್ಪಿಸ್ಕೊಂಬಂದು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರಂತೆ ಗಂಡ ಹೆಂಡತಿ ಇಬ್ಬರಾಳು. ನೋಡಮ್ಮ ಇಂಥ ಅಲ್ಕ ಕೆಲಸ ಮಾಡಿ ಇಲ್ಲಿ ಊರಾಗೆ ನಾನು ಗೌಡ್ರು ಅಂತ ಹೇಳಿ ಮೆರಿತಾ ಇದ್ದಾನೆ. ಗೌಡ್ರು ಅಂತ ಮೆರಿತಾ ಇದ್ದಾನೆ ನೋಡು ಇಂಥ ಕೆಲಸ ಮಾಡಿ. ನೋಡು ಅದಕ್ಕೇನೆ ಕಂಪ್ಲೇಂಟ್ ಕೊಡೋಕೆ ನಾನು ನಮ್ಮ ವರ್ಷ ಹೋಗಿದ್ವಿ. ಈಗ ಎಲ್ಲ ನಾನು ಹೇಳೋದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀವಿ. ತಿರ್ಗಿ ಆಮೇಲೆ ನಾನು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಡ್ದು ಅವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀವಿ. ಪೊಲೀಸ್ನವ್ರ ಮುಂದೆ ಅವನ್ನೆಲ್ಲನ ಹಾಕ್ತೀವಿ. ಅವನ್ನೆಲ್ಲ ಹಾಕಿ ತೋರಿಸಿ ಪೊಲೀಸ್ನವ್ರನ್ನ ಕರ್ಕೊಂಬತ್ತೀವಿ. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ವಿ ಬತ್ತಿದ್ದೇನೋ ಅಂತ. ಅಯ್ಯ ನಾನು ಸೊತ್ಕೂ ಅಲ್ಲಿ ಜಾಕ್ಲಿ ಕಟ್ಟೆತಕ್ಕೆಲ್ಲನ ಇಕ್ಕಾರಲ್ಲ ಅಂಡೆ ಕೊಳಗ ಅವನ್ನೆಲ್ಲ ತಂದು ನಾನು ನಾನು ಒಬ್ಳೆ ಇದ್ನಿ ಅಂತ ಹೇಳಿ 2 ಸೇರು ಅಕ್ಕಿ 1 ಸೇರು ಹುಳ್ಳಿ ಕಾಳು ಹುಂಚೆಣ್ಣು ಕಾಯಿ ಎಲ್ಲ ತಣ್ಣಗೆ ಹಾಕ್ಬತ್ತಿದ್ದೆ ನಾನು. ಪ್ರತಿಯೊಂದು ತಣ್ಣಗೆ ಹಾಕ್ಬತ್ತಿದ್ದೆ ಕಣೆಲಸ್ಮಕ್ಕ. ಅಲ್ಲ ನಾನು ಸಂಬಳ ಬಂದಿದ್ದ 500 ರೂಪಾಯಿ ದುಡ್ಡಿತ್ತು ಅದನ್ನು ಕೊಟ್ಟೆ. ಮೊನ್ನೆ ದಿನ ಕೇಳಿದ್ರ ಏನಜ್ಜಿ ಏನಾನ ಕೊಡಕ್ಕಿಲ್ರಿ ಅಂತ ನನ್ನ ಕೇಳಿದ್ರು. ನಾನು ಅಲ್ಗೂ ಸಂಬಳ ಬಂದಿದ್ದು 1,000 ರೂಪಾಯಿ ಇತ್ತು ದುಡ್ಡು. ಬಿಡತ್ತ ಪಾಪ ವಯಸ್ಸೋಗಿರೋಂಥವ್ರು ಯಾರನ್ನ ಇರ್ತಾರೆ ಬಿಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು 1,000 ರೂಪಾಯಿ ದುಡ್ಡು 1,500 ರೂಪಾಯಿ ದುಡ್ಡು ತಕ್ಕ ನಾನು ಕೊಟ್ಟಿದ್ನಿ. ಓದ್ತಾಳೆ 700 ರೂಪಾಯಿ ಕೊಟ್ಟಿದ್ದೆ, ಮೊನ್ನೆ 1,000 ರೂಪಾಯಿ ಕೊಟ್ಟೆ ಕಣಿಲಸ್ಮಕ್ಕ. ನೋಡು ಅಲ್ಲ ನಾನು ಅಲ್ಗಂಗೆ ಅಂದ್ಕೊಂಡು ಇವ್ ಕೊಡ್ರಿ ಮಸ್ತಾಗೈತಿ. ನಮ್ಮಂಥ ವಯಸ್ಸಾಗಿರೋರ್ಗಿನ್ನ ಇವರೇ ಕೊಡಬೇಕು ಅಲ್ಲ. ನೋಡಿ ಇಂಥ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ ಎಂಬರು ನಮ್ಮಂಥರನ್ನು ಕೇಳ್ತಾರಲ್ಲ ಅಮ್ಮಂಗೆ ಆತ್ ನನಗೆ ದೇವ್ರಣೆಗೆ ಹಂಗೆ ಎಂಬ ಸಿಟ್ಟು ಬಂದಿತ್ತು. ಏನು ಮಾಡೋಣ ಅಂತ ನನಗೆ ಬಿಡತ್ತೆ ಅಂತ ಹೇಳಿ 1,000 ರೂಪಾಯಿ ಕೊಟ್ಟು. ಅಲ್ಲ ನೋಡು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು. ಕಣಿಲಸ್ಮಕ್ಕ ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನೇ ಸರಿ ಬಿಡು, ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಹೋಗು. ಇಂಥವ್ರ ನಾಟಕ ಎಲ್ಲ ಬಯಲು ಮಾಡಬೇಕು, ಬಯಲು ಮಾಡು. ಊರಿನ ಜನಗಳಿಗೆಲ್ಲ ಗೊತ್ತಾಗಬೇಕು. ಊರಿನ ಜನಗಳಿಗೆಲ್ಲ ಗೊತ್ತಾಗಿ ಸರಿ ಚೀತು ಅಂತ ಉಗುಳಬೇಕು, ಕಂಪ್ಲೇಂಟ್ ಕೊಡಬೇಕು. ಊರಿನ ಜನ ಉಗುಳೋದಲ್ಲ. ಊರಿನ ಜನಗಳಿಗೇನು ಯಾರು ಬಗ್ಗಲ್ಲ. ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಬಗ್ಗದಿಂತಾರಲ್ಲ. ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಯಾರು ಬಗ್ಗಲ್ಲ. ಅದಕ್ಕೆ ನಾನು ಸಾಕ್ಷಿ ಇಕ್ಕೊಂಡು ಹೋಗ್ಬೇಕು. ಸಾಕ್ಷಿ ಇಕ್ಕೊಂಬಲ್ಲ ಯಾರೇನು ಮಾತಾಡೋಕ್ಕಾಗಲ್ತಿರು. ನಾವು ತಪ್ಪಿ ಸಿಕ್ಕಾಕ್ಯಬಾರ್ದು. ಗಳಪ್ಪ ಹಿಂಗೆ ಅಂತ ಹೇಳಿ ಉಲ್ಟಾ ಹೊಡೆದ್ರು ಅವರು ಸಿಕ್ಕಾಕ್ಯಬಾರ್ದು, ನಾವು ಸಿಕ್ಕಾಕ್ಯಬಾರ್ದು. ಅದಕ್ಕಾಗಿನ ಅವ್ರು ಹೆಂಗೆ ಬೇಕಾದ್ರು ಉಲ್ಟಾ ಹೊಡಿತಾರೆ, ಹೆಂಗೆ ಬೇಕಾದ್ರು ಮಾತಾಡ್ಕೊಂಡು ಹೆಂಗೆ ಬೇಕಾದ್ರು ಇರ್ತಾರೆ ಎಂಬುದು ಗೊತ್ತಾಯ್ತು ನನಗೆ. ಬಾರ್ಸಂತಮ್ಮ ಹಂಗೇನಿ ವರ್ಷಿತುಗಿ 7 ವರ್ಷಿತಾನು ಪೊಲೀಸ್ ಅಲ್ಲ. ನೋಡಿ ನಮ್ಮ ಊರಿನ ಗೌಡ್ರು ಎಂಥ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ
ಒರ್ಸಿತುಗೆ ಹೇಳಿ ಒರ್ಸಿತನ್ನು ಫೋನ್ ಮಾಡು ಒರ್ಸಿತುಗೂ ಅದಕ್ಕೇನೆ ಫೋನ್ ಮಾಡಿಸಿ ಹಂಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ ಒರ್ಸಿತನು ಐದಾಳಲ್ಲ ಹೆಂಗೋನು ಅಂತ ಹೇಳಿ ಅದಕ್ಕೆ ಬಂದೆ ಒರ್ಸಿತುಗೂ ಹೇಳ್ಬೇಕು ಕಣೆ ಅವಳು ಯಾಕ ಪಾಪ ತಲೆನ ಇತ್ತೆ ಅಂತಾಳೆ ಕಣೆ ಲಸ್ಮಕ್ಕ ಅದು ದೀಕ್ಷೆ ಒಂದು ಲೋಟ ಕಾಪಿ ಕಾಸು ಕೊಡಿ ಅಂದ್ರಿ ಅದು ಹೆಂಗೆ ಮಾತಾಡುತ್ತಂಗೇನಿ ಹೇಳತ್ತ ಮನೆ ಮಗಳ ಇಟ್ಕೊಂಡು ಇಟ್ಕೊಂಡು ಒಂದು ಲೋಟ ಕಾಪಿ ಕಾಸು ಕೊಡಕ್ಕೆ ಹೆಂಗೆ ಮಾತಾಡುತ್ತ ಅದು ಅರಪ್ಪಗೆ ಒಂದು ಮುದ್ದೆ ಮಾಡ್ಕೊಡಕ್ಕೆ ಬಣ ಅಂತಾಳೆ ಒಂದು ಲೋಟ ಕಾಪಿ ಕಾಸು ಕೊಡಕ್ಕೆ ಬಣ ಅಂತಾಳೆ ಅವಳು ಸರಿ ಆಯ್ತು ಹೇಳಕ್ಕ ಫೋನ್ ಮಾಡೋಣ ಒರ್ಸಿತು ಫೋನ್ ಮಾಡಿ ಹೋಗೋಣ ನಾನು ಬರ್ತೀನಿ ಅವಳು ನಾನು ಕೈ ಜೋಡಿಸ್ತೀನಿ ನಿಮ್ಮ ಜೊತೆಗೆ ನಾನು ಅದಕ್ಕೆ ಶಾಂತಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಒಬ್ರಿಗೊಬ್ರು ಹಂಗಿರ್ಬೇಕು ಅಂತೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೊರಟಿದ್ದೀವಿ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.